ಆಫೀಸ್ ಸೀಲಿಂಗ್ನ ನೂರಾರು ಲೈಟ್ಸ್, ಕೆಳಗೆ ಹೊಳಿತಿದ್ದ ವೈಟ್ ಮಾರ್ಬಲ್ ಫ್ಲೋರ್ನಲ್ಲಿ ಬೃಂದ ಫಾಸ್ಟ್ ಆಗಿ ನಡೀತಾ ಬರ್ತಿರೋದು ಕಣ್ಣಿಗೆ ಹೊಡಿತಾ ಇತ್ತು. ವೈಟ್ ಫಾರ್ಮಲ್ ಶರ್ಟ್ ಹಾಕೊಂಡಿದ್ಲು ಬೃಂದಾಳ ಸ್ಲಿಮ್ ಬಾಡಿ ಆ ಡ್ರೆಸ್ಗೆ ಪ್ರೊಫೆಷನಲ್ ಲುಕ್ ಕೊಡ್ತಿತ್ತು. ಅವಳು ನಡೀತಾ ಬರ್ತಿರ್ಬೇಕಾದ್ರೆ ಒಂದು ಕೈಲಿ ಕಟ್ಲಾಕ್ ಜೊತೆಗೆ ತನ್ನ ಮೊಬೈಲ್ ಹಿಡಿದುಕೊಂಡು ಫಾಸ್ಟ್ ಆಗಿ CEO ಕ್ಯಾಬಿನ್ ಕಡೆ ನಡೀತಾ ಬರ್ತಿದ್ಲು. ಅವಳ ಎದುರಿಗೆ ಬಂದ ಕೋವರ್ಕರ್ಸ್, ವಾಟ್ ಹ್ಯಾಪನ್ ಮ್ಯಾಮ್, ಯಾಕೆ ಅವಸರದಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದ್ರು. ಬೃಂದ ಕೈಲಿದ್ದ ಫೋನ್ ತೋರಿಸುತ್ತಾ CEO ಕಾಲ್ ಅಂತ ಸ್ಮೈಲ್ ಮಾಡಿ ಹೇಳುತ್ತಾಳೆ. ಬೃಂದ ಮತ್ತು CEO ಸುಜಿತ್ ಚಿಕ್ಕ ವಯಸ್ಸಿನಿಂದ ಕಾಲೇಜುವರೆಗೂ ಒಟ್ಟಿಗೆ ಓದಿದವರು ಅಂತ ಆ ಕಂಪನಿಯ ಎಲ್ಲ ಎಂಪ್ಲಾಯೀಸ್ಗಳಿಗೂ ಗೊತ್ತಿತ್ತು. ಅಷ್ಟೇ ಅಲ್ಲ, ಆ ಕಂಪನಿಯ ಓನರ್ ಯಶೋಧನ ಮೊಮ್ಮಗನಾದ ಸುಜಿತ್ ಅವನಿಗೆ ಸೆಕ್ರೆಟರಿಯಾಗಿ ಬೃಂದಾಳನ್ನು ಅಪಾಯಿಂಟ್ಮೆಂಟ್ ಮಾಡಿರುವುದರಿಂದ ಅವಳಂದರೆ ಆಫೀಸ್ನಲ್ಲಿ ಎಲ್ಲರಿಗೂ ರೆಸ್ಪೆಕ್ಟ್. ಬೃಂದ ಆಫೀಸ್ ಬಿಟ್ಟು ಉಳಿದ ಸಮಯದಲ್ಲಿ ಕಂಪನಿ ಓನರ್ ಯಶೋಧ ಹತ್ರ ಕ್ಲೋಸ್ ಆಗೇ ಇರ್ತಿದ್ಲು. ಹೀಗೆ ಬೃಂದ ಅಪ್ಪ ಮಿಲಿಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಬೃಂದ ತನ್ನ ತಾಯಿ ಜೊತೆ ಮೈಸೂರಲ್ಲಿ ಇದ್ಲು. ಆವಾಗ ಬೃಂದಾಗೆ ಜಸ್ಟ್ 6 ವರ್ಷ. ಅವಳ ತಂದೆ 3 ವಾರ ರಜೆ ಮೇಲೆ ಮೈಸೂರಿಗೆ ಬಂದಿದ್ರು. ಅಲ್ಲಿಂದ ಅವರು ಹೆಂಡತಿ ಮಗಳನ್ನು ಕರೆದುಕೊಂಡು ಹಳ್ಳಿಗೆ, ಅಂದರೆ ಅವರ ತಂದೆ ತಾಯಿ ಇದ್ದ ಮನೆಗೆ ಹೋದಾಗ ಬೃಂದಾ ಲೈಫ್ ಚೇಂಜ್ ಆಗುವಂಥ ದೊಡ್ಡ ದುರಂತ ನಡೆಯಿತು. ಒಂದು ಆಕ್ಸಿಡೆಂಟ್ನಲ್ಲಿ ಬೃಂದ ತನ್ನ ಅಪ್ಪ ಅಮ್ಮನ ಕಳೆದುಕೊಂಡು ಬಿಟ್ಟಳು. ಅದಾದ ನಂತರ ಬೃಂದಾಳನ್ನು ಸಾಕೋದು ಅವಳ ಅಜ್ಜನಿಗೆ ಕಷ್ಟ ಆಗುತ್ತಾ ಹೋಯಿತು. ಅದು ಅಲ್ಲದೆ ಅವಳು ಸಿಟಿಯಲ್ಲಿ ಬೆಳೆದ ಹುಡುಗಿ, ಅವಳಿಗೆ ಹಳ್ಳಿಯಲ್ಲಿ ಹೊಂದಿಕೊಳ್ಳೋಕೆ ಕಷ್ಟ ಆಗಿಬಿಡುತ್ತೆ, ಇಲ್ಲದಿದ್ದರೆ ಅವಳಿಗೆ ಆ ಶಾಕನ್ನು ಮರೆಯಲು ಕಷ್ಟ ಆಗಿಬಿಡುತ್ತೆ ಅಂತ ಬೃಂದಾಳ ತಾತ ಕೊರಗುತ್ತಿದ್ದರು. ಅದಕ್ಕೆ ಬೃಂದಾಳನ್ನು ಮೈಸೂರಿಗೆ ಕರೆದುಕೊಂಡು ಬರೋದಕ್ಕೆ ಡಿಸೈಡ್ ಮಾಡಿದರು. ಯಶೋಧ ತುಂಬ ಸಂತೋಷದಿಂದ ಅವಳನ್ನು ಒಪ್ಕೊಂಡು ತಮ್ಮ ಮೊಮ್ಮಗ ಸುಜಿತ್ ಓದುತ್ತಿದ್ದ ಸ್ಕೂಲ್ಗೆ ಒಟ್ಟಿಗೆ ಹೋಗೋದಕ್ಕೆ ಅರೇಂಜ್ ಮಾಡಿದರು. ಕೆಲವೇ ದಿನಗಳಲ್ಲಿ ಯಶೋಧ ಮತ್ತು ಬೃಂದ ನಡುವೆ ಬಾಂಡಿಂಗ್ ಹೆಚ್ಚಾಗ್ತಲೇ ಹೋಯಿತು. ಅವಳನ್ನು ಬೆಸ್ಟ್ ಕೋಚಿಂಗ್ ಕ್ಲಾಸ್ಗೆ ಕೂಡ ಅಡ್ಮಿಷನ್ ಮಾಡಿಸಿದರು. ಅವಳು ಅವರನ್ನು ಎಲ್ಲೂ ಡಿಸಪಾಯಿಂಟ್ಮೆಂಟ್ ಮಾಡಲಿಲ್ಲ. ತುಂಬ ಚೆನ್ನಾಗಿ ರಿಸಲ್ಟ್ ಪಡಿತಾನೆ ಹೋದ್ಲು. ಫೈನಲ್ ಆಗಿ ಗ್ರ್ಯಾಜುಯೇಷನ್ ಇಂಡಿಯಾದಲ್ಲಿ ಬೆಸ್ಟ್ ಅನಿಸಿಕೊಂಡ ಯೂನಿವರ್ಸಿಟಿಗೆ ಸೆಲೆಕ್ಟ್ ಆದಳು. ಅವಳ ಎಲ್ಲ ಅಚೀವ್ಮೆಂಟ್ಗೆ ಯಶೋಧ ಅವರ ಪ್ರೀತಿನೇ ಕಾರಣವಾಗಿತ್ತು. ಅದೇ ವಿಷಯಕ್ಕೆ ಯಶೋಧ ಸುಜಿತ್ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತೀಯಾ ಅಂತ ಬೃಂದಾಳನ್ನು ಕೇಳಿದಾಗ ಅವಳು ಮಾತೇ ಆಡದೆ ಒಪ್ಕೊಂಡ್ಳು. ಇವಾಗ ಬೃಂದ ಸುಜಿತ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ಲು. ಬೃಂದ CEO ಕ್ಯಾಬಿನ್ ಹೋಗಿ ಡೋರ್ ನಾಕ್ ಮಾಡಿದ್ಲು. ಆದರೆ ಆ ಕಡೆಯಿಂದ ಯಾವುದೇ ರಿಪ್ಲೈ ಬರಲಿಲ್ಲ. ಅರ್ಜೆಂಟ್ ಫೋನ್ ಕಾಲ್ ಆದ್ದರಿಂದ ಬೃಂದ ಸುಜಿತ್ ಅಂತ ಡೋರ್ ಪುಷ್ ಮಾಡಿ ಒಳಗೆ ಹೋದಳು. ಆದರೆ ಅವನು ಅಲ್ಲಿ ಎಲ್ಲಿಯೂ ಕಾಣಿಸಲಿಲ್ಲ. ಚೇಂಬರ್ನಲ್ಲಿ ಸುಜಿತ್ ಇರಲಿಲ್ಲ. ಮಾಸ್ಟರ್ ಬೆಡ್ರೂಮ್ನಲ್ಲಿ ಇರಬಹುದು ಎಂದು ನೋಡಿದಳು. ಅಲ್ಲಿ ಡೋರ್ ಅರ್ಧ ಓಪನ್ ಆಗಿದ್ದನ್ನು ನೋಡಿ ಸುಜಿತ್ ಅಲ್ಲೇ ಇರಬಹುದು ಎಂದು ಬೃಂದ ಹೋದಳು. ಫೋನ್ನ ಆ ಕಡೆ ಲೈನ್ನಲ್ಲಿ ವಾಯ್ಸ್ ರೇಸ್ ಮಾಡುತ್ತಿದ್ದ, ಮಿಸ್ ಬೃಂದ, ಸುಜಿತ್ಗೆ ಫೋನ್ ಕೊಡೋದಕ್ಕೆ ಇನ್ನೂ ಎಷ್ಟು ಲೇಟು? ಕೇಳಿಸ್ತಾ ಇದೆಯಾ? ಬೇಗ ಫೋನ್ ಕೊಡಿ, ನನಗೆ ಟೈಮ್ ಇಲ್ಲ. ಇದನ್ನು ಕೇಳಿ ಬೃಂದಾಗೆ ಕಿರಿಕಿರಿ ಆಯಿತು. ಜಸ್ಟ್ 1 ಮಿನಿಟ್ ಅಂತ ಹೇಳಿ ಮಾಸ್ಟರ್ ಬೆಡ್ರೂಮ್ ಒಳಗಡೆ ನುಗ್ಗಿದ್ಲು. ಸುಜಿತ್ ಅರ್ಜೆಂಟ್ ಕಾಲ್. ಅಷ್ಟರಲ್ಲಿ ಬಾತ್ರೂಮ್ ಡೋರ್ ಓಪನ್ ಆಗಿ ಅದರಿಂದ ಹೊಗೆ ಬರುವುದಕ್ಕೆ ಸ್ಟಾರ್ಟ್ ಆಯಿತು. ಆ ಹೊಗೆ ಒಳಗಿಂದ ಸಿನಿಮಾದಲ್ಲಿ ಹೀರೋ ಎಂಟ್ರಿ ಆಗೋ ಥರ ಸುಜಿತ್ ಹೊರಗೆ ಬಂದ. ಆಗಷ್ಟೇ ಸ್ನಾನ ಮಾಡಿ ಬಿಳಿ ಟವಲ್ ಉಟ್ಕೊಂಡು ಬಂದಿದ್ದ ಸುಜಿತ್ ಬಿಳಿಯಾದ ಮೈ, ಬಿಸಿ ನೀರು ಬಿದ್ದು ಕೆಂಪಾಗಿತ್ತು. ಅವನನ್ನು ಆ ಸ್ಥಿತಿಯಲ್ಲಿ ನೋಡಿದ ಶಾಕಲ್ಲಿ ಬೃಂದಾಗೆ ಏನು ಮಾಡೋದು ಅಂತ ಗೊತ್ತಾಗದೆ ಪಿಲಿ ಕಣ್ಣು ಬಿಟ್ಕೊಂಡು ನಿಂತುಬಿಟ್ಲು. ಆದರೆ ಸುಜಿತ್ ಮಾತ್ರ ಏನೋ ಆಗಿಲ್ವೇನೋ ಅಂತ ಅವಳನ್ನೇ ನೋಡ್ತಾ ಅವಳ ಹತ್ತಿರ ಬಂದು ಕೆಣಕು ರೀತಿಯಲ್ಲಿ ಕೇಳಿದ, ಅಯ್ಯೋ ಎಂಥ ಟೈಮಲ್ಲಿ ಬಂದುಬಿಟ್ಟೆ ಅಂತ ತನಗೆ ತಾನೇ ಬೈಕೊಳ್ತಾ ಹಿಂದೆ ತಿರುಗಿ ನಿಂತ್ಕೊಂಡ್ಬಿಟ್ಲು ಬೃಂದ, ತುಂಬ ನಾಚಿಕೆ ಪಡಬೇಡ, ನಾವಿಬ್ರು ಚಿಕ್ಕವರಿದ್ದಾಗ ಒಟ್ಟಿಗೆ ಸ್ನಾನನೂ ಮಾಡಿದ್ದೀವಿ, ಮರೆತು ಹೋಯ್ತಾ ಅಂತ ಸುಜಿತ್.
ಬೃಂದ ಸೀರಿಯಸ್ ಆಗಿ, ನಿಮಗೆ ಅರ್ಜೆಂಟ್ ಕಾಲ್ ಇದೆ, ಲೈನಲ್ಲಿದ್ದಾರೆ, ಏನೋ ಅರ್ಜೆಂಟ್ ವಿಷಯ ಅಂತೆ ಅಂತ ಫೋನ್ನ ಕೊಡೋಕೆ ಕೈ ಚಾಚಿದ್ಲು. ಸುಜಿತ್ ಫೋನ್ ಇಸ್ಕೊಂಡ ಅಂತ ಅವಳು ಕೈ ಬಿಟ್ಟಳು. ಆದರೆ ನೆಕ್ಸ್ಟ್ ಸೆಕೆಂಡಲ್ಲಿ ಫೋನ್ ಥಟ್ ಅಂತ ಫೋನ್ ನೆಲಕ್ಕೆ ಬಿದ್ದು ಸೌಂಡ್ ಕೇಳಿಸಿತು. ಅಯ್ಯೋ, ಗ್ಯಾರಂಟಿ ಇದು ಹೊಡೆದೇ ಹೋಗಿರುತ್ತದೆ ಅಂತ ಅಂದ್ಕೊಂಡು ನಾಳೆಗೆ ಕಚ್ಕೊಂಡ್ಲು ಬೃಂದ. ಅವಳು ಹಿಂದೆ ತಿರುಗಿನೂ ನೋಡದೆ ಒಡೆದು ಹೋಗಿದ್ರೆ ಒಳ್ಳೆಯದೇ ಆಯಿತು ಅಂತ ಅಂದ್ಕೊಂಡು ಅವನ ಬೆಡ್ರೂಮ್ನಿಂದ ಆಚೆ ಬಂದಳು. ಬೃಂದ ಆ ಕಡೆ ಹೋಗ್ತಿದ್ದಾಗೆ ಸುಜಿತ್ ಫೋನ್ನಲ್ಲಿ ಮಾತಾಡ್ತಾ ರೂಮ್ ಡೋರ್ ಕ್ಲೋಸ್ ಮಾಡಿದ ಸೌಂಡ್ ಕೇಳಿಸ್ತು. ಬೃಂದ ಸಿಟ್ಟಲ್ಲಿ ತನ್ನಷ್ಟಕ್ಕೆ ತಾನೇ, ನಾವಿಬ್ರು ಒಟ್ಟಿಗೆ ಸ್ನಾನ ಮಾಡಿದ್ದೀವಿ ಅಂತೆ, ಈಡಿಯಟ್, ನಾವಿನ್ನು ಚಿಕ್ಕ ಮಕ್ಕಳು, ಆ ವಿಷಯನ ಯಾಕೆ ಎತ್ತಬೇಕು? ಈಗ ಕತ್ತೆ ವಯಸ್ಸಾಗಿದೆ, ಹಾಗೆ ಶರ್ಟ್ ಇಲ್ಲದೆ ಹತ್ರ ಬರ್ತಾನೆ, ಅವನಿಗೆ ಸ್ವಲ್ಪನೂ ನಾಚಿಕೆ ಇಲ್ಲ, ಶೇಮ್ಲೆಸ್ ಅಂತ ಹೇಳ್ಕೊಂಡ್ಲು. ಮೊದಲೆಲ್ಲ ಸುಜಿತ್ ಏನಾದರೂ ಎಡವಟ್ಟು ಮಾಡಿಕೊಂಡ್ರೆ ಅವನ ಜೊತೆ ಆರ್ಗ್ಯೂ ಮಾಡೋದೆಲ್ಲ ಅವಳ ಜಾಯಮಾನದಲ್ಲಿ ಇರಲಿಲ್ಲ. ಕೈ ಮುಷ್ಟಿ ಮಾಡಿ ಅವನಿಗೆ ಸರಿಯಾಗಿ ಗುದ್ದಿ ಬಿಡ್ತಿದ್ಲು. ಅದಕ್ಕೆ ಅವಳು ಬಹಳ ಟೈಮ್ನಿಂದ ಅವನಿಷ್ಟೇ ಕೆರಳಿಸಿದ್ರು ಸುಮ್ಮನಿರೋದನ್ನು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ಲು. ಈಗ ಕೂಡ ಅವಳು ಅದನ್ನೇ ಮಾಡಿದ್ಲು. ಬೃಂದಾಗಿ ಸುಜಿತ್ ಮೇಲೆ ತುಂಬ ಸಿಟ್ಟು ಬಂತಾದರೂ ತಾನು ನಾಕ್ ಮಾಡದೆ ಹಾಗೆ ರೂಪ್ ಎಂಟರ್ ಮಾಡಿದ್ದು ತಪ್ಪು ಅಂತ ಸುಮ್ಮನಾದ್ಲು. ಆದರೆ ಬೃಂದ ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಆಗೋಕ್ಕೆ ಟ್ರೈ ಮಾಡಿದ್ರು ಆ ಇನ್ಸಿಡೆಂಟ್ ಅವನ ಮಾತು ನೆನಪಾಗಿ ಅವಳಿಗೆ ಸಿಟ್ಟು ಜಾಸ್ತಿಯಾಗಿ ಇರಿಟೇಟ್ ಆಗ್ತಿತ್ತು. ಆದರೆ ಅಷ್ಟರಲ್ಲಿ ಅವಳ ಫೋನ್ ವೈಬ್ರೇಟ್ ಆಗಿ ಅವಳ ಥಾಟ್ಸ್ ಬ್ರೇಕ್ ಆಯಿತು. ಈ ಫೋನ್ ನೋಡಿದ್ಲು. CEO ಚೇಂಬರಿಂದ ಕಾಲ್ ಬರ್ತಿತ್ತು. ಸಿಟ್ಟನ್ನೆಲ್ಲ ಬಿಟ್ಟು ಬಹಳ ಸಾಫ್ಟ್ ಆಗಿ ಫೋನ್ ರಿಸೀವ್ ಮಾಡಿ ಎಸ್ ಸುಜಿತ್ ಅಂತ ಅಂದ್ಲು. ಅವಳು ಇಷ್ಟು ಸಾಫ್ಟ್ ಆಗಿ ಆನ್ಸರ್ ಮಾಡಿದ್ದನ್ನು ಕೇಳಿ ಸುಜಿತ್ಗೆ ನಗು ಬಂತು. ಅವನು ತುಂಬಾ ಪೊಲೈಟ್ ಆಗಿ ಹಲೋ, ಇದು ಬೃಂದಾನೇ ತಾನೇ ಅಂತ ಕೇಳ್ದ. ಏನು ಹೀಗೆ ಕೇಳ್ತಿದ್ದಾನೆ? ಎಷ್ಟು ವರ್ಷದಿಂದ ನನ್ನ ವಾಯ್ಸ್ ಕೇಳ್ತಿದ್ದಾನೆ, ಆದರೂ ಹೀಗೆ ಕೇಳ್ತಾನೆ ಅಂದರೆ ಏನು ಇಂಟೆನ್ಷನ್ ಇರಬಹುದು ಅಂತ ಯೋಚನೆ ಮಾಡ್ತಾ ಬೃಂದ ಮುಖ ಸೀರಿಯಸ್ ಆಯಿತು. ಆದರೂ ಅದನ್ನು ತೋರಿಸದೆ ನಾರ್ಮಲ್ ಟೋನ್ನಲ್ಲಿ ಎಸ್ ಸುಜಿತ್, ಏನು ಬೇಕಿತ್ತು ಅಂತ ಕೇಳಿದ್ಲು. ಸುಜಿತ್ ಮೆತ್ತಗೆ ಮಾತನಾಡೋದನ್ನು ನಿಲ್ಲಿಸಿ ಆರ್ಡರ್ ಮಾಡೋ ಧ್ವನಿಯಲ್ಲಿ ಕಮಿನ್ ಅಂತ ಹೇಳಿದನು. ಇನ್ನು ಮಿನಿಟ್ ಅಂತ ಹೇಳಿ ಬೃಂದ ಕಾಲ್ ಕಟ್ ಮಾಡಿದಳು. ಒಂದು ಕ್ಷಣ ಅವಳು ಗಟ್ಟಿಯಾಗಿ ಕಣ್ಮುಚ್ಚಿ ಜೋರಾಗಿ ಉಸಿರೆಳ್ಕೊಂಡು ಎದ್ದು ನಿಂತಳು. ಅವಳು ಈಗ ಡೈರೆಕ್ಟಾಗಿ ಎಂಟ್ರಿ ಆಗಿಲ್ಲ. ಒಂದು ಸೆಕೆಂಡ್ ಸುಜಿತ್ ಕ್ಯಾಬಿನ್ ಹೊರಗೆ ನಿಂತು ನಾಕ್ ಮಾಡಿ ನಂತರ ಒಳಗೆ ಹೋದಳು. ಸುಜಿತ್ ಅವನ ಟೇಬಲ್ ಮೇಲಿದ್ದ ಡಾಕ್ಯುಮೆಂಟ್ಸ್ ನೋಡುತ್ತಾ ಒಂದಾದ ಮೇಲೆ ಒಂದು ಚೆಕ್ ಮಾಡಿ ಸೈನ್ ಮಾಡ್ತಿದ್ದ. ಬೃಂದ ಎಂಟರ್ ಆದ ತಕ್ಷಣ ಸುಜಿತ್ ತಲೆ ಎತ್ತಿ ಸೀರಿಯಸ್ ಆಗಿ ಅವಳನ್ನು ನೋಡಿದ. ಅವನ ಆ ಟೈಮಲ್ಲಿ ಥೇಟ್ ಸಿನಿಮಾ ಹೀರೋ ಥರನೇ ಕಾಣ್ತಿದ್ದ. ಈಗಷ್ಟೇ ಶೇವ್ ಮಾಡಿದ್ದ ಆ ಗಡ್ಡ, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡದೆ ಗಾಟ್ ಇಟ್ ಅಂತ ಅಲ್ಲಿಂದ ಹೋಗೋಕೆ ರೆಡಿಯಾದ್ಲು. ಬೈ ದ ವೇ, ಡ್ರೈವರ್ ಬರಲ್ಲ, ನೀನೇ ಡ್ರೈವ್ ಮಾಡಿಕೊಂಡು ಹೋಗು ಅಂದ ಸುಜಿತ್. ಡ್ರೈವರ್ ಬರಲ್ಲ ಅಂತೆ, ಇವನ ಉದ್ದೇಶ ಏನು? ನಾನು ಅವನಿಗೆ ಡ್ರೈವರ್ ಆಗಲಿ ಅಂತಾನ ಅಂತ ಅಂದ್ಕೊಂಡ್ಲು. ಆದರೆ ಇದರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡೋದಕ್ಕೂ ಬೃಂದ ಹತ್ರ ಟೈಮ್ ಇರಲಿಲ್ಲ. ಆಫೀಸಿನಿಂದ ಏರ್ಪೋರ್ಟ್ಗೆ ಹೋಗಬೇಕಂದ್ರೆ ಮಧ್ಯಾಹ್ನದ ಟೈಮಲ್ಲಿ ಅಟ್ಲೀಸ್ಟ್ 1.5 ಅವರ್ ಬೇಕು. ಅದಕ್ಕೆ ತಕ್ಷಣ ಹೊರಡಬೇಕು ಅಂದ್ಕೊಂಡು ಬೃಂದ ತನ್ನದೇ ಕಂಪನಿಯ ಕಾರಲ್ಲಿ ಡ್ರೈವ್ ಮಾಡ್ತಾ ಹೊರಟ್ಲು. ಬೇಗ ಕಾರ್ ಪಾರ್ಕ್ ಮಾಡಿ ಕಾರಲ್ಲಿ ಇಟ್ಕೊಂಡು ಬಂದಿದ್ದ ಫ್ಲವರ್ ಬೊಕ್ಕೆ ತಗೊಂಡು ಬಂದು ಕಾರಿನಲ್ಲಿ ಇಳಿದು, ಯೂಶ್ವಲಿ ಜನರು ಯಾರಿಗಾದರೂ ಪ್ರೀತಿ ತೋರಿಸೋಕೆ ರೆಡ್ ರೋಸ್ ಕೊಡ್ತಾರೆ, ಆದರೆ ಸುಜಿತ್ ಮಾತ್ರ ತಾನು ಡೇಟ್ ಮಾಡೋ ಎಲ್ಲ ಹುಡುಗಿರಿಗೂ ಬರೀ ಲಿಲ್ಲಿ ಹೂವಿನ ಬೊಕ್ಕೆ ಕೊಡ್ತಿದ್ದ. ಅವನ ಲೈಫಲ್ಲಿ ಯಾರಿಗೂ ರೋಸ್ ಕೊಟ್ಟೇ ಇರಲಿಲ್ಲ. ಅವನು ಅದನ್ನು ಅವನ ಲೈಫಲ್ಲಿ ಬರೋ ಸ್ಪೆಷಲ್ ಪರ್ಸನ್ಗೆ ಕೊಡಬಹುದೇನೋ ಅಂತ ಹಾಗೆಯೇ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ಮರುದಿನ ಬೆಳಗ್ಗೆ ಎದ್ದಾಗ ಬೃಂದಾಗೆ ಜೋರು ತಲೆನೋಯ್ತಾ ಇತ್ತು. ಹೇಗಿದ್ರು ವೀಕೆಂಡ್ ಅಂತ ಅವಳು ಸುಮ್ಮನಾಗಿದ್ಲು. ಸಡನ್ನಾಗಿ ಯಶೋಧ ಅವರಿಂದ ಮೆಸೇಜ್ ಬಂತು. ಅಯ್ಯೋ, ಯಶೋಧಜ್ಜಿ ಅವರು ನನ್ನ ಊಟಕ್ಕೆ ಬರಕ್ಕೆ ಹೇಳಿದ್ರು, ಆದರೆ ಮರೆತೇ ಹೋಯಿತು ಅಂತ ಎದ್ದು ಕೂತು ಬಿಟ್ಲು. ಬೃಂದ ಬೇಗ ಸ್ನಾನ ಮಾಡಿ ರೆಡಿಯಾಗಿ ಜೀನ್ಸ್ಗೆ ವೈಟ್ ಶರ್ಟ್ ಹಾಕಿದ್ಲು. ಇವತ್ತು ಸ್ಪೆಷಲ್ ಆಗಿರಲಿ ಅಂತ ಹೇರ್ನ ಫ್ರೀಯಾಗಿ ಬಿಟ್ಟಿದ್ದಳು. ಈ ಕ್ಯಾಶುವಲ್ ಔಟ್ಫಿಟ್ನಲ್ಲಿ ಅವಳು ಏನಿಲ್ಲಾದರೂ 5 ವರ್ಷ ಚಿಕ್ಕವಳಾಗಿ ಕಾಣಿಸ್ತಿದ್ಲು. ರೋಡಲ್ಲಿ ಹೋಗುವವರು ಯಾರು ನೋಡಿದ್ರು ಅವಳಿನ್ನು ಕಾಲೇಜ್ ಸ್ಟೂಡೆಂಟ್ ಅಂತಾನೆ ಅನ್ಕೋತಿದ್ರು. ತನ್ನ ಫ್ಲ್ಯಾಟಿಂದ ಹೊರಗೆ ಬಂದ ಬೃಂದ ಮೆಟ್ರೋ ಹತ್ತಿ ಯಶೋಧಜ್ಜಿ ಅವರ ಮನೆಗೆ ಹೊರಟ್ಲು.
ಮನೆಗೆ ರೀಚ್ ಆದಳು. ಮನೆಯ ಹೊರಗಡೆ ನಿಂತಿದ್ದ ಯಶೋಧರವರು ಅವರು ತಮ್ಮ ಕೆಲಸದವರ ಜೊತೆಗೆ ಗಾರ್ಡನ್ನಲ್ಲಿ ಕ್ಲೀನ್ ಮಾಡಿಸ್ತಾ ಇದ್ರು. ಅವರನ್ನು ನೋಡಿದ ತಕ್ಷಣ ಬೃಂದಾ ಮುಖದಲ್ಲಿ ಸ್ಮೈಲ್. ಅಜ್ಜಿ ಅಂತ ಕರೆದಳು. ಅವಳ ವಾಯ್ಸ್ ಕೇಳ್ದಂಗೆ ಯಶೋದವರ ಮುಖ ಹೂನಾಗಿ ಅರಳಿತು. ಅವರು ನಗ್ತಾನೆ, ಬೃಂದಾ ಅಲ್ಲಿ ಯಾಕೆ ನಿಂತಿದ್ಯಾ, ಒಳಗೆ ಬಾ ಅಂತ ಅವಳ ಹತ್ರ ಹೋದರು. ತಮ್ಮ ಮನೆಯ ಒಳಗಡೆ ಅವಳ ಕೈ ಹಿಡಿದುಕೊಂಡೇ ಕರ್ಕೊಂಡು ಹೋದರು. ನಾನು ಮಾಡಿದ ಸ್ವೀಟ್ ತಿನ್ನು ಮೊದಲು ಹಾಗೆ ಹೇಳ್ದೋರೆ ಹಾಗೆ ನೀ ಬೃಂದಾನ ಡೈನಿಂಗ್ ರೂಮ್ಗೆ ಕರ್ಕೊಂಡು ಹೋಗಿ ಟೇಬಲ್ ಎದುರು ಕೂರಿಸಿದ್ರು. ಆವಾಗ ತಾನೇ ಮಾಡಿದ್ದ ಡಿಫ್ರೆಂಟ್ ಸ್ವೀಟ್ಸ್ ಜೊತೆಗೆ ಬೆಳಗಿನ ತಿಂಡಿಯನ್ನು ತಟ್ಟಿಗೆ ಹಾಕಿ ಅವಳಿಗೆ ಕೊಟ್ಟು ಅವಳ ರೆಸ್ಪಾನ್ಸ್ಗೋಸ್ಕರ ಕಾಯ್ತಾ ನಿಂತಿದ್ರು. ಬೃಂದ ತಲ್ಲ ಅಲ್ಲಾಡಿಸ್ತಾ ಸ್ವೀಟ್ ಸೂಪರ್ ಆಗಿದೆ ಅನ್ನೋ ಥರ ಕೈ ತೋರಿಸಿದ್ಲು. ಯಶೋಧ ನಗ್ತಾ ಬೃಂದ ಮುಂದೆ ಗ್ಲಾಸ್ ಇಟ್ಟು, ಸ್ವಲ್ಪ ನೀರು ಕುಡಿ, ನಿಧಾನಕ್ಕೆ ತಿನ್ನು, ನೆತ್ತಿಗೆ ಹತ್ತುತ್ತೆ ಅಂತಂದರು. ಯಶೋಧ ಅವರಿಗೆ ಗಂಡು ಮಕ್ಕಳೇ ಇರೋದು, ನಮ್ಮ ಮನೆಯಲ್ಲಿ ಹೆಣ್ಣು ಮಗು ಇಲ್ಲ ಅನ್ನೋದು ಬೇಜಾರು ಅವರಿಗೆ ತುಂಬ ಇತ್ತು. ಮಗಳು ಇಲ್ಲ ಅನ್ನೋ ಬೇಜಾರು ಮೊಮ್ಮಗಳನ್ನು ನೋಡಿ ಆದರೂ ಕಡಿಮೆ ಮಾಡಿಕೊಳ್ಬೇಕು ಅಂತ ಅನ್ಕೋತಿದ್ರು. ಆದರೆ ಅದು ಆಗಲಿಲ್ಲ. ಅದಕ್ಕೆ ಅವರ ಹಸ್ಬೆಂಡ್ ತುಂಬ ವರ್ಷಗಳ ಹಿಂದೆ ಬೃಂದಾಳನ್ನು ಮನೆಗೆ ಕರೆದುಕೊಂಡು ಬಂದಾಗ ಯಶೋಧ ಕುಣಿದು ಕುಪ್ಪಳಿಸುವುದೊಂದೇ ಬಾಕಿ. ಅಷ್ಟು ಖುಷಿಪಟ್ಟಿದ್ರು. ಯಶೋಧ ಬೃಂದಾನ ಹಚ್ಕೊಂಡಷ್ಟೇ ಬೃಂದ ಕೂಡ ಅವರನ್ನು ಅಷ್ಟೇ ಹಚ್ಕೊಂಡಿದ್ಲು. ಸುಜಿತ್ನ ತಾತಂಗೆ ತನ್ನ ಹೆಂಡತಿ ಇವಳನ್ನು ಬಿಟ್ಟಿರಲ್ಲ ಅನ್ನೋದು ಗೊತ್ತಾಯಿತು. ಹಾಗೆ ಬೃಂದಾಳ ಅಜ್ಜನು ಮಗನ್ನ ಕಳ್ಕೊಂಡಿರೋರು, ಮೊಮ್ಮಗಳು ಕಣ್ಣೆದುರು ಇದ್ರೆ ಸ್ವಲ್ಪ ಖುಷಿಯಾಗಿರ್ತಾರೆ ಅಂತ ಯೋಚಿಸಿದ್ರು. ಅದಕ್ಕೆ ಅವರು ಬೃಂದಾಳ ತಾತನ ಜೊತೆ ಮಾತಾಡಿ ಅವರನ್ನು ಊರಿಗೆ ಕರೆಸ್ಕೊಂಡ್ರು. ಸ್ವೀಟ್ಸ್ ತಿಂದು ಬೃಂದ ಯಶೋಧ ಅವರ ಕಡೆ ಸ್ಮೈಲ್ ಮಾಡುತ್ತಾ ಥ್ಯಾಂಕ್ ಯು ಅಜ್ಜಿ ಅಂತಂದ್ಲು. ಯಾವಾಗ ಇಲ್ಲಿಗೆ ಬಂದ್ರೂ ಬೃಂದಾಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗುತ್ತಿತ್ತು. ಅವಳು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ಲು. ಯಶೋಧ ನಕ್ರು. ಅವರಿಗೆ ಬೃಂದ ವಿಷಯದಲ್ಲಿ ಎಲ್ಲನೂ ಇಷ್ಟ. ಅವಳ ಫೇರ್ ಸ್ಕಿನ್, ರೆಡ್ ಲಿಪ್ಸ್, ಆ ಬಿಗ್ ಬ್ರೈಟ್ ಐಸ್, ಕ್ಯಾರೆಕ್ಟರ್ ಎಲ್ಲನೂ ಅವರ ಫೇವ್ರೆಟ್. ಬೃಂದ, ನಿನ್ನ ಅಜ್ಜನಿಂದ ಯಾವುದೇ ಸುದ್ದಿ ಇಲ್ಲದೆ ಸುಮಾರು ದಿನ ಆಯಿತು, ಏನು ಮಾಡ್ತಿದ್ದಾರೆ ಅಂತಂದರು ಯಶೋಧ. ಬೃಂದ ನಗುತ್ತಾ, ಅವರು ಇಡೀ ದಿನ ಕ್ಲಿನಿಕ್ನಲ್ಲಿ ಆಯುರ್ವೇದದ ರಿಸರ್ಚ್ ಮಾಡ್ತಾನೇ ಇರ್ತಾರೆ. ಅವರಿಗೂ ವಯಸ್ಸಾಗಿದೆ, ಬಹುಶಃ ನಿನ್ನ ಬಗ್ಗೆ ಸಿಕ್ಕಾಪಟ್ಟೆ ಚಿಂತೆ ಮಾಡ್ತಾರೆ ಅನಿಸುತ್ತೆ ಅಂತ ಯಶೋಧರವರು ಹೇಳಿದರು. ಬಾಯಿ ತುಂಬ ಸ್ವೀಟ್ಸ್ ತುಂಬಿಕೊಂಡಿದ್ದ ಬೃಂದ ಸ್ಕ್ವೆಷನ್ ಮಾಡೋ ಥರ ಅಜ್ಜಿ ಕಡೆ ನೋಡಿದ್ಲು. ತಕ್ಷಣ ಅವಳಿಗೆ ಯಶೋಧ ಅವರ ಇಂಟೆನ್ಷನ್ ಅರ್ಥ ಆಯಿತು. ಆದರೂ ಏನು ಗೊತ್ತಿಲ್ಲದ ಹಾಗೆ ಮಾಡಿದ್ಲು. ಯಶೋಧರವರು ಸೀರಿಯಸ್ ಆಗಿ, ನಿಂಗೆ ಈಗಾಗಲೇ 25 ಆಯಿತು, ಇನ್ನೂ ನೀನು ಸಿಂಗಲ್ ಆಗಿರೋದ್ರ ಬಗ್ಗೆ ನಿನ್ನ ಅಜ್ಜ ತುಂಬ ವರಿ ಮಾಡ್ಕೊಂಡಿರ್ಬೇಕು ಅಂತ ಹೇಳಿದರು. ಇದಕ್ಕೆ ಬೃಂದ ಜೋರಾಗಿ ನಗುತ್ತಾ, ಇಲ್ಲಪ್ಪ, ಅವರು ಪ್ರೈಮ್ ಮಿನಿಸ್ಟರ್ನಷ್ಟೇ ಬ್ಯುಸಿ ಇರ್ತಾರೆ, ನನ್ನ ಬಗ್ಗೆ ಚಿಂತೆ ಮಾಡೋಕ್ಕೆಲ್ಲ ಅವರ ಹತ್ರ ಟೈಮೇ ಇರಲ್ಲ ಅಂತ ಹೇಳಿ ತಲೆ ತಗ್ಸಿ ಸೈಲೆಂಟಾಗಿ ತಿಂಡಿ ಮಾಡೋಕ್ಕೆ ಮುಂದುವರಿಸಿದ್ಲು. ಅವಳು ತಲೆ ಕೆಳಗೆ ಹಾಕಿದ್ದರಿಂದ ಬೃಂದ ಕಣ್ಗಲು ಯಶೋಧ ಅವರಿಗೆ ಸರಿಯಾಗಿ ಕಾಣಿಸ್ತಿರಲಿಲ್ಲ. ಹಾಗಾಗಿ ಅವಳ ತಲೆಯಲ್ಲಿ ಏನು ಓಡ್ತಾ ಇರ್ಬೋದು ಅನ್ನೋದವರಿಗೆ ಗೊತ್ತಾಗಿರಲಿಲ್ಲ. ಅದಕ್ಕೆ ಬಗ್ಗೆ ಅವಳ ಮುಖ ನೋಡಿದ ಯಶೋಧ ಕ್ಯೂರಿಯಸ್ ಆಗಿ, ಬೃಂದ, ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ, ಯಾರನ್ನಾದರೂ ಲವ್ ಮಾಡ್ತಿದ್ಯಾ ಅಂತ ಕೇಳಿದ್ರು. ಬೃಂದ ಸ್ವಲ್ಪ ನರ್ವಸ್ ಆಗಿ ತಲೆ ಎತ್ತಿದ್ಲು. ಹಾಂ, ಯಾಕೆ ಕೇಳ್ತಿದ್ದೀರಜ್ಜಿ ಅಂತಂದ್ಲು. ಯಶೋಧ ಚೇರ್ ಎಳ್ಕೊಂಡು ಕೂತ್ರು. ಅವರು ಲುಕ್ ಅವಳ ಆನ್ಸರ್ನಿಂದ ತನಗೆ ಸಮಾಧಾನ ಆಗಲಿಲ್ಲ ಅಂತ ಹೇಳ್ತಿತ್ತು. ಮತ್ತ್ಯಾಕೆ ನೀನು ಯಾರು ಡೇಟ್ ಮಾಡ್ತಿಲ್ಲ? ವಸಂತ್ ಅನ್ನೋ ಹುಡುಗ ಅಷ್ಟು ದೊಡ್ಡ ಮನೆತನದವನು, ನಿನ್ನ ಬಗ್ಗೆ ತನ್ನ ಪ್ರೀತಿ ಹೇಳ್ಕೊಂಡಿದ್ದಾನೆ, ನೀನು ಯಾಕೆ ಅವನ್ನ ಇಗ್ನೋರ್ ಮಾಡಿದೆ ಅಂತ ಯಶೋಧ ಅವರು ಕೇಳಿದರು. ಈ ಪ್ರಶ್ನೆಗೆ ಬೃಂದ ಪೆದ್ದು ಥರ ಸ್ಮೈಲ್ ಮಾಡಿ ತಲೆ ಕೆರ್ಕೊಳ್ತಾ, ನಾನು ಅದರ ಬಗ್ಗೆ ಹೆಚ್ಚು ಯೋಚಿಸಿಲ್ಲ, ಈಗ ನಾವಿನ್ನು ಯಂಗ್ ಆಗಿರೋದ್ರಿಂದ ನಮ್ಮ ಕೆರಿಯರ್ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಲ್ವಾ ಅಜ್ಜಿ ಅಂತಂದ್ಲು. ನಿಜವಾಗ್ಲೂ ಯಶೋಧ ಅವರ ಮನಸ್ಸಲ್ಲಿ ಓಡ್ತಿದ್ದಿದ್ದೇ ಬೇರೆ. ಅವ್ರು ಯಾಕೆ ನನ್ನ ಯಂಗೆಸ್ಟ್ ಮೊಮ್ಮಗ ಸುಜಿತ್ನ ಕನ್ಸಿಡರ್ ಮಾಡ್ತಿಲ್ಲ ಅನ್ನೋದು ಅವರಿಗೆ. ಬೃಂದ ಸುಜಿತ್ನ ಇಷ್ಟಪಡಲಿ ಅಂತ ಆಸೆ ಇತ್ತು. ಅವಳು ಎಲಿಜಿಬಲ್ ಬ್ಯಾಚುಲರೇ. ಅವರು ಮಾತಾಡೋವಾಗಲೇ ಅಲ್ಲಿ ಯಾರೋ ಬರ್ತಿದ್ದಾರೆ ಅಂತ ಬೃಂದಾಗೆ ಅನಿಸ್ತು. ನೋಡಿದರೆ ಸುಜಿತ್ ವ್ಯಂಗ್ಯವಾಗಿ ನಗ್ತಾ ನಿಂತಿದ್ದ. ಅವನು ಬೃಂದಾನ ಒಮ್ಮೆ ನೋಡಿ ಅಜ್ಜಿ ಕಡೆ ನೋಡ್ತಾ, ಅವಳು ಯಾವ ಹುಡುಗನ ಬಗ್ಗೆನೂ ಇಂಟ್ರೆಸ್ಟ್ ತೋರಿಸಲ್ವಾ, ಆ್ಯಕ್ಚುಲಿ ಅದು ಉಲ್ಟಾ ಆಗಬೇಕು, ಅವಳ ಬಗ್ಗೆನೇ ಯಾವ ಹುಡುಗನೂ ಇಂಟ್ರೆಸ್ಟ್ ತೋರಿಸಲ್ಲ ಅಂತ ಹೇಳ್ದ.
ಆದರೆ ಬೃಂದಾ ಸುಜಿತ್ನ ಇಗ್ನೋರ್ ಮಾಡಿದ್ಲು. ಸುಜಿತ್ಗೆ ಬೃಂದಾ ಮೇಲೆ ಇಂಥ ಟೈಮಲ್ಲೆಲ್ಲ ಸಿಟ್ಟು ಬರ್ತಿತ್ತು. ಇವಳ ಅಜ್ಜಿ ಎದುರು ತನ್ನ ರಿಯಲ್ ಪರ್ಸನಾಲಿಟಿಯನ್ನು ಬಿಟ್ಟುಕೊಡುವುದಿಲ್ಲ, ಒಳ್ಳೆ ಬೆಕ್ಕಿನ ಥರ ಕ್ಯೂಟಾಗಿ ಮಾಡ್ಕೊಂಡಿರ್ತಾಳೆ ಅನ್ಕೊಂಡ. ಆದರೆ ಯಾರು ಏನೇ ಹೇಳಿ ಅಜ್ಜಿ ಮಾತ್ರ ಬೃಂದಾ ಕಡೆ. ಅವರು ತಮ್ಮ ಮಗನಿಗೆ ಕಡೆಗೊಂದು ಲುಕ್ ಕೊಟ್ಟರು. ಇವನ ಈ ವರ್ತನೆಗೆ ಬೃಂದಾಗೆ ಅವನ ಮೇಲೆ ಫೀಲಿಂಗ್ಸ್ ಇಲ್ಲ. ಚಿಕ್ಕ ವಯಸ್ಸಿನಿಂದಲೂ ಅವಳಿಗೆ ಕಾಟ ಕೊಟ್ಟು ಮಜಾ ನೋಡಿದ್ದಾನೆ. ಈಗ ಇರೋ ಬರೋ ಸೆಲೆಬ್ರಿಟೀಸ್ ಜೊತೆ ಡೇಟಿಂಗ್ ನಡೆಸ್ತಾನೆ ಇರ್ತಾನೆ. ಮತ್ತಾಕೆ ಬೃಂದ ಇವನನ್ನು ಇಷ್ಟಪಡ್ತಾಳೆ ಅಂತ ಅಂದ್ಕೊಂಡ್ಲು ಅಜ್ಜಿ. ಅವರ ಇಷ್ಟು ವರ್ಷದ ಎಫರ್ಟ್ ಎಷ್ಟೇ ಇದ್ರೂ ಈ ಮೊಮ್ಮಗ ಮಾತ್ರ ಅವರಿಗೆ ದೊಡ್ಡ ತಲೆನೋವೇ ಆಗಿದ್ದ. ಏನೇ ಮಾಡಿದರೂ ಸುಜಿತ್ನ ಬದಲಾಯಿಸುವುದಕ್ಕೆ ಆಗಲಿಲ್ಲ. ಸುಜಿತ್ ಅಜ್ಜಿ ಪಕ್ಕ ಕೂರಬೇಕು ಅಂತ ಹೋಗ್ತಿದ್ದ. ಆದರೆ ಅಜ್ಜಿ ಮಾತುಗಳು ಅವನನ್ನು ದೂರ ಇಟ್ಟು, ಹಲೋ ಅಜ್ಜಿ, ಬರೀ ನನ್ನ ಲುಕ್ಸ್ ಒಂದೇ ಸಾಕು, ಫಿಲಮ್ ಇಂಡಸ್ಟ್ರಿಗೆ ಹೋದರೆ ಇಡೀ ಇಂಡಸ್ಟ್ರಿನೇ ಆಲೋಕೆ, ನನ್ನ ಕಂಪನಿ ಹೆಸರೇ ಬೇಕಾಗಿಲ್ಲ ಅಲ್ಲಿ ಬೆಳೆಯೋದಕ್ಕೆ ಅಂತ ಸುಜಿತ್. ಅವಳು ತನ್ನ ತಲೆ ಕಡೆ ಬೆರಳು ತೋರಿಸುತ್ತಾ, ಬರೀ ಲುಕ್ಸ್ ಅಲ್ಲ ಜೊತೆಗೆ ತಲೆನೂ ಇದೆ, ಅದಕ್ಕೆ ಹುಡುಗರು ನನ್ನ ಹಿಂದೆ ಬೀಳೋದು ಅಂತಂದ. ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಂಡ ಮೇಲೆ ಸುಜಿತ್ ಡೈನಿಂಗ್ ಚೇರ್ ಮೇಲೆ ಕೂತ್ಕೊಂಡ. ಅವನು ಬೃಂದ ಕೈಲಿದ್ದ ಸ್ವೀಟ್ ಬಾಕ್ಸ್ ಹೇಳ್ಕೊಂಡು ತಾನೂ ಒಂದು ಪೀಸ್ ತಿಂದ. ಅವನು ಯಾವಾಗ ಬೃಂದ ಜೊತೆ ವಾದ ಮಾಡಿದ್ರೂ ಅಜ್ಜಿ ಒಂದ್ಸಲನೂ ಅವನ ಪರ ಬಯಸಿರಲಿಲ್ಲ. ಬೃಂದಗೋಸ್ಕರ ಸುಜಿತನ ಇನ್ಸಲ್ಟ್ ಮಾಡೋದ್ರಲ್ಲಿ ಏನು ತಪ್ಪು ಆಕೆಗೆ ಕಾಣಿಸ್ತಿರಲಿಲ್ಲ. ಇದು ನನಗೂ ಡೌಟ್ ಇದೆ, ನನ್ನಂಥ ಅಜ್ಜಿಗೆ ನಿನ್ನಂಥ ಮೊಮ್ಮಗ ಹೆಂಗಿರೋಕೆ ಸಾಧ್ಯ? ಯಾವುದೇ ಇಮೋಷನ್ಸ್ ಇಲ್ಲದೆ ಯಶೋಧ ಅವರು ಹೇಳಿದಂಗೆ ಅವರ ಕಣ್ಣು ಸುಜಿತ್ ಕೈಲಿದ್ದ ವಾಟರ್ ಗ್ಲಾಸ್ ಮೇಲೆ ಬಿತ್ತು. ಕಿಚಾಯಿಸೋ ಥರ ಸ್ಮೈಲ್ ಮಾಡಿದ ಅಜ್ಜಿ, ನೀನು ಕೈಯಲ್ಲಿ ಹಿಡಿದುಕೊಂಡಿರೋ ಗ್ಲಾಸಲ್ಲಿ ಬೃಂದ ನೀರು ಕುಡ್ಬಿಟ್ಟಿದ್ಲು, ಅವಳ ಲಿಪ್ಸ್ಟಿಕ್ ಸ್ಟೆನ್ಸ್ ಕಾಣಿಸ್ತಿಲ್ವಾ ಅಂತ ಕೇಳಿದ್ರು. ಬೃಂದ ಮತ್ತು ಸುಜಿತ್ ನಡುವೆ ಇಂಥ ಸಣ್ಣ ಸಣ್ಣ ಸನ್ನಿವೇಶ ಸೃಷ್ಟಿಯಾದರೂ ಯಶೋಧ ಅದರಿಂದ ಎಕ್ಸೈಟ್ ಆಗ್ತಿದ್ಲು. ಮುಂದೊಂದು ದಿನ ಏನಾದರೂ ಅವರ ಮೊಮ್ಮಗ ಬೃಂದಾಳನ್ನು ಮದುವೆಯಾದರೆ ಅವರು ಖುಷಿಯಿಂದ ಪ್ರಜ್ಞೆನೇ ಕಳ್ಕೊತಿದ್ರೋ ಏನೋ. ಅಜ್ಜಿ ಮಾತಿಗೆ ಸೊಪ್ಪಾಗಲಿಲ್ಲ ಅನ್ನೋಂಗೆ ಸುಜಿತ್ ಆ ಗ್ಲಾಸಿಂದ ಇನ್ನೊಂದು ಸಿಪ್ ನೀರೆಳೆದು ಬೃಂದಾಗೆ ಇನ್ಫೆಕ್ಷನ್ ಡಿಸೀಸ್ ಯಾವುದೂ ಇಲ್ಲ ಅಂತ ಕಿಚಾಯಿಸಿದ. ಸುಜಿತ್ ಮಾತು ಕೇಳಿ ಬೃಂದಾಗೆ ಸಿಟ್ಟು ಬಂತಾದರೂ ಇದೇನು ಫಸ್ಟ್ ಟೈಮ್ ಅಲ್ಲಲ್ವಾ ಅವನು ಈ ಥರ ಮಾತಾಡ್ತಿರೋದು, ಅದಕ್ಕೆ ಅವನ ಮಾತಿಗೆಲ್ಲ ಪ್ರಮೋಟ್ ಆಗೋದನ್ನೆಲ್ಲ ಬಿಟ್ಬಿಟ್ಟಿದ್ಲು. ಯಶೋಧ ಅವರಿಗೆ ಮೊಮ್ಮಗನ ಅರ್ಥ ಮಾಡಿಕೊಳ್ಳೋದೇ ಕಷ್ಟ ಆಗ್ತಿತ್ತು. ಅವನಿಗೆ ನಿಜವಾಗ್ಲೂ ಬೃಂದ ಮೇಲೆ ಯಾವ ಫೀಲಿಂಗ್ಸ್ ಇಲ್ವಾ? ಯಾವಾಗ ನೋಡಿದ್ರು ಅವಳ ಮೇಲೆ ಇರಿಟೇಟ್ ಆಗ್ತಾನೆ. ಅವಳು ಮಾಡಿದ್ರಲ್ಲಿ ಮಾತಾಡಿದ್ರಲ್ಲಿ ಎಲ್ಲನೂ ತಪ್ಪು ಕಂಡುಹಿಡಿತಾನೆ. ಆದರೆ ಅವನಿಗೆ ಬೃಂದ ಮೇಲೆ ದ್ವೇಷ ಅಂತೂ ಇಲ್ಲ ಅಂತ ಯಶೋಧಗೆ ತಿಳಿದಿತ್ತು. ಅದು ಅಲ್ಲದೆ ಸುಜಿತ್ ಯಾವತ್ತೂ ತನ್ನ ಗರ್ಲ್ ಫ್ರೆಂಡ್ಸ್ ಮುಟ್ಟಿದ ತಟ್ಟೆ ಲೋಟದಿಂದ ಏನೂ ಟಚ್ ಮಾಡ್ತಿರಲಿಲ್ಲ ಅನ್ನೋ ವಿಚಾರ ಯಶೋಧ ಅವರ ಕಿವಿಗೂ ಬಿದ್ದಿತ್ತು. ಆದರೆ ಬೃಂದಾ ಕುಡ್ದ ಲೋಟ ಅವಳ ತಟ್ಟೆ ಇವನಿಗೆ ಪರವಾಗಿಲ್ಲ. ಆದರೆ ಅವರಿಗೆ ಯಾರಿಗೂ ತನ್ನ ಕಾರಿನ ಎದುರಿನ ಸೀಟ್ನಲ್ಲಿ ಕೂರೋಕ್ಕೆ ಕೂಡ ಬಿಡ್ತಿರಲಿಲ್ಲ. ಆದರೆ ತಾನೇ ಡ್ರೈವ್ ಮಾಡುವಾಗ ಬೃಂದನ ಎದುರು ಕೂರಿಸ್ಕೋತಾನೆ. ಇವರಿಬ್ಬರ ಬಗ್ಗೆ ಯಶೋಧ ಹೋಪ್ ಕಳ್ಕೊಂಡಾಗಿತ್ತು. ಆದರೆ ಈ ಒಂದು ಲೋಟ ನೀರಿನ ಕಾರಣದಿಂದಾಗಿ ಇನ್ನೂ ಹೋಪ್ನ ಉಳಿಸಿಕೊಳ್ಳುವ ಯೋಚನೆಗೆ ಬಂದರು. ಯಶೋಧ ಹೇಳಿದರು, ಬೃಂದಾ, ಗೆಸ್ ವಾಟ್, ನಾನು ನಿನ್ನೆ ಪಾರ್ಟಿ ಒಂದರಲ್ಲೇ ವಸಂತ ಅಜ್ಜಿನ ಮೀಟ್ ಆಗಿದ್ದೆ. ವಸಂತ್ ನೆಕ್ಸ್ಟ್ ಮಂತ್ ಬರ್ತಾನಂತೆ ಅವರು ಹೇಳಿದರು. ಬೃಂದ ಏನೂ ಎಕ್ಸ್ಪ್ರೆಷನ್ ತೋರಿಸದೆ ತಲೆ ತಗ್ಗಿ ತಿಂಡಿ ತಿಂತ ಓಹ್ ಅಂತ ಅಂದ್ಲು. ಆದರೆ ಅವಳು ತಿನ್ನೋ ಸ್ಪೀಡು ಈಗ ಸಡನ್ನಾಗಿ ಕಡಿಮೆ ಆಯಿತು. ಸುಜಿತ್ ಬೃಂದ ಕಡೆ ನೋಡ್ದ. ವಸಂತ ಹೆಸರು ಕೇಳಿ ಅವಳಿಗೆ ಬೇಜಾರಾಯಿತು ಅಂತ ಅಸ್ಯೂಮ್ ಮಾಡಿಕೊಂಡ. ಅದರಿಂದ ಅವಳ ಕಣ್ಣಲ್ಲಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಕಾಣಿಸ್ತು. ಸುಜಿತ್ ತನ್ನ ಎದುರಿದ್ದ ಆ್ಯಪಲ್ ತಿನ್ನುತ್ತಾ ವಸಂತ್ ಪಾರ್ಕಲ್ಲಿ ಹುಡುಗಿನ ಡೇಟ್ ಮಾಡ್ತಾ ಇದ್ದಾನಂತೆ. ಅವಳು ಇಡೀ ಕಾಲೇಜಿನ ಬ್ಯೂಟಿ ಕ್ವೀನ್ ಅಂತೆ. ಅಲ್ಲದೆ ಅವಳು ಆ ದೇಶದ ರಾಯಲ್ ಫ್ಯಾಮಿಲಿ ರಿಲೇಟಿವ್ ಕೂಡ ಅಂತೆ ಅಂತ ಹೇಳಿದ. ಇದನ್ನು ಕೇಳಿ ಬೃಂದ ತಿಂಡಿ ತಿಂತಾನೆ ಮೆತ್ತಗೆ ಫಾರಿನ್ ಹುಡುಗಿರು ಅಂದ ಕೂಡಲೇ ಅವರೇನು ಸ್ಪೆಷಲ್ ಅಲ್ಲ, ನಮ್ಮ ದೇಶದ ಹುಡುಗಿರೇ ಎಲ್ಲರಿಗಿಂತ ಜಾಸ್ತಿ ಬ್ಯೂಟಿಫುಲ್ ಅಂದ್ಲು. ಬೃಂದ ಮಾತು ಕೇಳಿ ಯಶೋಧ ನಗ್ತಾ, ನಂಗಂತೂ ನಮ್ಮ ಬೃಂದ ಥರ ಇರೋ ಹುಡುಗಿರ್ ಅಂದರೆ ತುಂಬ ಇಷ್ಟ ಅಂದರು. ಕಾಲೇಜಲ್ಲಿ ಬೃಂದ ಹಾಗೂ ವಸಂತನ 2 ತಿಂಗಳ ಡೇಟಿಂಗ್ ವಿಷಯ ಅವರಿಬ್ಬರ ಫ್ಯಾಮಿಲಿಯ ಹಿರಿಯರಿಗೂ ತಿಳಿದಿತ್ತು. ಅವರಿಬ್ಬರ ವಿಷಯ ತಿಳಿದಾಗ ಸ್ವಲ್ಪ ಟೈಮ್ ಯಶೋಧ ಅಜ್ಜಿ ಡಲ್ ಆಗಿದ್ರು. ಆದರೆ ವಸಂತ್ ಒಳ್ಳೆ ಹುಡುಗ ಗೊತ್ತಾದ ಮೇಲೆ ಅವರ ಒಪಿನಿಯನ್ ಬದಲಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಅವನ ಬೃಂದಾನ ಸುಜಿತ್ಗಿಂತ ಹೆಚ್ಚು ಚೆನ್ನಾಗಿ ನೋಡ್ಕೋತಾನೆ, ಗೌರವದಿಂದ ನಡ್ಕೋತಾನೆ ಅನ್ನೋದು ಅವರಿಗೆ ಹಿಡಿಸಿತ್ತು. ಎಲ್ಲರೂ ಅವರಿಬ್ಬರ
ರಿಲೇಷನ್ಶಿಪ್ನ ಪಾಸಿಟಿವ್ ಆಗಿ ನೋಡ್ತಿದ್ರು. ಹಾಗಾಗಿ ಅವರಿಬ್ಬರು ಸಡನ್ ಬ್ರೇಕಪ್ ಎಲ್ಲರಿಗೂ ಸರ್ಪ್ರೈಸ್ ಆಗಿತ್ತು. ಯಾರಿಗೂ ಈ ಬ್ರೇಕಪ್ನ ನಿಜವಾದ ಕಾರಣ ತಿಳಿದೇ ಇಲ್ಲ. ಬೃಂದಾ ಹತ್ರ ಕೇಳಿದಕ್ಕೆ ವಸಂತಿಗೆ ಫಾರಿನ್ಗೆ ಹೋಗಿ ಓದೋ ಆಸೆ ಇದೆ, ಅದಕ್ಕೆ ಅಡ್ಡಿಯಾಗಬಾರ್ದು ಅಂತ ಈ ರಿಲೇಷನ್ಶಿಪ್ನ ಎಂಡ್ ಮಾಡೋಣ ಅಂದ್ಕೊಂಡ್ವಿ ಅಂತ ಏನೋ ಹೇಳಿ ಮುಗಿಸಿದ್ಲು. ಎಲ್ಲರ ವಿಷಯನ ತಮಗೆ ಬೇಕಾದಾಗೆ ಅರ್ಥ ಮಾಡಿಕೊಂಡ್ರು. ವಸಂತ ಅವಳನ್ನು ಸಡನ್ನಾಗಿ ಬಿಟ್ಬಿಟ್ಟಿದ್ದ. ವಸಂತ ಬರ್ತಿರೋದು ನಂಗೆ ಗೊತ್ತು. ಲಾಸ್ಟ್ ವೀಕ್ ಅವನು ನನಗೆ ಮೇಲ್ ಮಾಡಿದ್ದ. ತಕ್ಷಣ ಸುಜಿತ್ ಎಕ್ಸ್ಪ್ರೆಷನ್ ಬದಲಾಯಿತು. ಅವನ ಮುಖದಲ್ಲಿ ಕೋಪ ತುಂಬಿಕೊಳ್ತು. ಆ ಸ್ಟುಪಿಡ್ ವಸಂತ್ ಬ್ರೇಕಪ್ ಆದರೂ ಇನ್ನೂ ಇವಳ ಹತ್ರ ಕಾಂಟ್ಯಾಕ್ಟಲ್ಲಿದ್ದಾನ? ಅವನ ಉದ್ದೇಶ ಏನಿರಬಹುದು ಅಂದುಕೊಂಡ ಸುಜಿತ್. ಯಶೋಧ ಕೂಡ ಬೃಂದಾ ಮಾತು ಕೇಳಿ ಶಾಕ್ ಆದರು. ಆರ್ ಯು ಸ್ಟಿಲ್ ಇನ್ ಕಾಂಟ್ಯಾಕ್ಟ್ ವಿತ್ ವಸಂತ್ ಬೃಂದಾ ಅಂತ ಕೇಳಿದರು. ಬೃಂದಾ ಲೈಟಾಗಿ ಸ್ಮೈಲ್ ಮಾಡಿ, ಆ್ಯಕ್ಚುಲಿ ಅವನು ನನಗೆ ಆವಾಗವಾಗ ಮೇಲ್ ಮಾಡ್ತಿರ್ತಾನೆ ಅಂತಂದ್ಲು. ಯಶೋಧ ಬೇಜಾರಲ್ಲಿ ಓಹ್ ಅಂತಂದು ತನ್ನ ಮೊಮ್ಮಗನ ಕಡೆ ತಿರುಗಿ, ಇದೆಲ್ಲ ಇವನದ್ದೇ ತಪ್ಪು ಅನ್ನೋ ಹಾಗೆ ಸಿಟ್ಟಲ್ಲಿ ಅವನ ಮುಖ ನೋಡಿದರು. ಅಜ್ಜಿಗೆ ಟೆನ್ಷನ್ ಆಯಿತು. ಲಾಸ್ಟ್ 3 ಇಯರ್ಸಿಂದ ಬೃಂದ ಜಾಸ್ತಿ ಮೆಚೂರ್ ಆಗ್ತಾನೆ ಬಂದಿದ್ಲು. ಸ್ನೇಹಿತರೆ, ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅಲ್ಲಿಯವರೆಗೂ ಧನ್ಯವಾದಗಳು.